ಮೂಡ ಹಗರಣದ ಬಲೆಯಲ್ಲಿ ಸಿಕ್ಕಾಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಅಭಯ ನೀಡಿದೆ. ಹೋರಾಟ ನಿಲ್ಲಿಸಬೇಡಿ, ಮುಂದುವರಿಸಿ ಅಂತಾನೂ ಹೇಳಿದೆ. ಹೈಕಮಾಂಡ್ ನಾಯಕರುಗಳು ಕೂಡ ಇದನ್ನೇ ಮಾಧ್ಯಮಗಳ ಮುಂದೆ ಹೇಳೋ ಮೂಲಕ ಸಿಎಂ ಜೊತೆಗೆ ಹೈಕಮಾಂಡ್ ಇದೆ ಅನ್ನುವಂತ ಸಂದೇಶವನ್ನ ಕೊಡೋ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬಲ ಸಿಕ್ಕಿದ್ಯಾ ಅನ್ನೋ ಚರ್ಚೆ ಕಾಂಗ್ರೆಸ್ನಲ್ಲೇ ಶುರುವಾಗಿದೆ. ಯಾಕಂದ್ರೆ ನಿನ್ನೆಯ ಹೈಕಮಾಂಡ್ ಭೇಟಿ ಬಳಿಕ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಕೈ ಮನೆಯಲ್ಲಿ ಏನಾಗ್ತಾ ಇದೆ? ಇಲ್ಲಿದೆ ನೋಡಿ ರಿಪೋರ್ಟ್. ಮ್ಯೂಸಿಕಲ್ ಚೇರ್ ನಡೀತಾ ಇದೆ, ಓಡಾಡ್ತಾ ಇದೆ. ಈಗ ನಮಗೆ ಹೆಡ್ ಕ್ವಾರ್ಟರ್ಸ್ ಅಲ್ವಾ, ಬಂದಾಗೆಲ್ಲ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. We stand with our chief minister. ನಾವೇ ಡೆಲ್ಲಿಗೆ ಹೋಗಿದ್ದು. ಮುಡಾ ಹಗರಣ ಕಳೆದ ಕೆಲ ದಿನಗಳಿಂದ ಚುಚ್ಚುತ್ತಿರೋ ಮುಡಾ ಮುಳ್ಳಿಗೆ ಸರ್ಕಾರವೇ ತಲ್ಲಣ. ಆದ್ರೆ ಈ ತಲ್ಲಣಕ್ಕೆ ಜಗ್ಗದೆ ಕುಗ್ಗದೆ ತೊಡೆ ತಟ್ಟಿ ನಿಂತಿರೋ ಸಿಎಂ ಸಿದ್ದರಾಮಯ್ಯ ಕಾನೂನು ಸಮರ ನಡೆಸ್ತಿದ್ದಾರೆ. ಹೋರಾಟಕ್ಕಿಳಿದ ಸಿಎಂಗೆ ಸಚಿವರು ಶಾಸಕರ ಬೆಂಬಲದ ಜೊತೆಗೆ ಹೈಕಮಾಂಡ್ ಎಂಬ ಆನೆ ಬಲವೂ ಸಿಕ್ಕಿದೆ. ಇನ್ನೇನ್ ಟೆನ್ಷನ್ ಇಲ್ವೇ ಇಲ್ಲ ಅನ್ನೋಷ್ಟರಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಗಾಳಿಯೊಂದು ಬೀಸತೊಡಗಿದೆ. ಅದುವೇ ಬದಲಾವಣೆಯ ಬಿರುಗಾಳಿ. ಮುಡಾ ಹೋರಾಟದಲ್ಲಿ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬಲ. ಹೈ ಬಲವಿದ್ರೂ ಮುಂದಿನ ದಿನದಲ್ಲಾಗುತ್ತಾ ಬದಲಾವಣೆ. We stand united, we stand in unison, we stand as one, and we stand with our chief minister in this fight. ಇದು ನೆನೆ ಎಐಸಿಸಿ ಸಭೆಯಲ್ಲಿ ಮುಡಾ ಹಗರಣದ ಬಗ್ಗೆ ಚರ್ಚೆ ನಡೆಸಿದ ಬಳಿಕ ಹೈಕಮಾಂಡ್ ನಾಯಕರು ನೀಡಿದ ಅಭಯ. ಈ ಮೂಲಕ ಹೈಕಮಾಂಡ್ ಸಿದ್ದರಾಮಯ್ಯ ಜೊತೆಗಿರುತ್ತೆ ಅನ್ನೋ ಸಂದೇಶ ಸಾರಿತು. ಈ ಸಂದೇಶ ಸಿಗ್ತಾ ಇದ್ದಂತೆ ಸಿಎಂ ಕೂಡ ದೆಹಲಿ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ ಬಂದವರೇ ಪ್ರಾಸಿಕ್ಯೂಷನ್ ಕಾನೂನು ಬಾಹಿರ ಅಂತ ಹೇಳಿದ್ರು. ನಾವು ನಮ್ಮ ಸರ್ಕಾರ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ಅದು ಸಂವಿಧಾನ ಬಾಹಿರ ಮತ್ತು ಕಾನೂನು ಬಾಹಿರ. ಹೈಕಮಾಂಡ್ ಅಭಯ ಸಿಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಕೊಂಚ ನಿರಾಳರಾಗಿರಬಹುದು. ಆದರೆ ಮುಡಾ ಹಗರಣದ ಚರ್ಚೆ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಬೇರೆಯದ್ದೇ ಚರ್ಚೆಗಳು ಗರಿಗೆದರಿವಿಯಂತೆ. ಸದ್ಯಕ್ಕೆ ಈ ಕ್ಷಣಕ್ಕೆ ಸಿಎಂಗೆ ಹೈಕಮಾಂಡ್ ಬೆಂಬಲ ನೀಡಿದ್ರು ಮುಂದಿನ ದಿನಗಳಲ್ಲಿ ಸಿಎಂ ಬದಲಾವಣೆಯಾಗುತ್ತಾ ಅನ್ನೋ ಪ್ರಶ್ನೆಗಳು ಕಾಂಗ್ರೆಸ್ ಮನೆಯಲ್ಲಿ ಗಿರಕಿ ಹೊಡಿತಾ ಇವೆ. ಯಾಕಂದ್ರೆ ಆಗಸ್ಟ್ 29ರಂದು ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ವಿಚಾರಣೆಗೆ ಬರಲಿದೆ. ಅಂದು ವ್ಯತಿರಿಕ್ತ ಆದೇಶ ಬಂದ್ರೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿರೋ ಹೈಕಮಾಂಡ್ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ನಡೆಸಿದೆ ಎನ್ನಲಾಗ್ತಿದೆ. ಹಾಗಾದ್ರೆ ಹೈಕಮಾಂಡ್ ಮಾಡಿರೋ ಪ್ಲಾನ್ ಬಿ ಚರ್ಚೆ ಏನು? ಕಾಂಗ್ರೆಸ್ ಮನೆಯಲ್ಲಾಗ್ತಿರೋ ಇನ್ಸೈಡ್ ಸ್ಟೋರಿಯನ್ನ ತೋರಿಸ್ತೀವಿ ನೋಡಿ. ಮುಡಾ ಕಾವು ಸುಡ್ತಿರೋ ಹೊತ್ತಲ್ಲೇ ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಶುರುವಾಗಿದೆ. ತೆರೆಮರೆಯಲ್ಲೇ ಅದಲು ಬದಲು ಆಟದ ಕಸರತ್ತು ನಡೀತಿದೆಯಂತೆ. ಹೈಕೋರ್ಟ್ ಆದೇಶ ವ್ಯತಿರಿಕ್ತವಾಗಿ ಬಂದ್ರೆ ವಿಪಕ್ಷಕ್ಕೆ ಅಸ್ತ್ರವಾಗುತ್ತೆ. ಈ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೈಕಮಾಂಡ್ ನಾಯಕರು ಪ್ಲಾನ್ ಬಿ ಚರ್ಚೆ ನಡೆಸಿದ್ದಾರೆ. ಸಿಎಂ ಬದಲಾವಣೆ ಮಾಡಬೇಕಾದ ಸ್ಥಿತಿ ಬಂದ್ರೆ ಹೇಗೆ? ಮುಂದಿನ ಸಿಎಂ ಯಾರಾಗ್ತಾರೆ? ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡಿದ್ರೆ ಆ ಸ್ಥಾನಕ್ಕೆ ಯಾರು ಸೂಕ್ತ? ಸರ್ಕಾರದ ರಕ್ಷಣೆಗೆ ಯಾರಿಗೆ ಸಾರಥ್ಯ ಕೊಡಬೇಕೆಂಬ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ ಎನ್ನಲಾಗ್ತಿದೆ. ಬೆಂಗಳೂರಿಗೆ ಸಿಎಂ ವಾಪಸ್, ದೆಹಲಿಯಲ್ಲೇ ಉಳಿದ ಪರಂ ಡಿಸಿಎಂ. ವಿಷಯ ಏನು ಅಂದ್ರೆ ಬದಲಾವಣೆ ಬಿರುಗಾಳಿ ಬೀಸ್ತಿರೋದಕ್ಕೂ ದೆಹಲಿಯಲ್ಲಿ ಇವತ್ತಾಗಿರೋ ಬೆಳವಣಿಗೆಗೂ ತಾಳೆಯಾಗ್ತಿದೆ. ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ದಾಳಗಳು ಉರುಳುತ್ತಿವೆ. ಸಭೆ ಮುಗಿದ ಬಳಿಕವೂ ಡಿಸಿಎಂ ಡಿಕೆ, ಗೃಹ ಸಚಿವ ಪರಮೇಶ್ವರ್ ದೆಹಲಿಯಲ್ಲೇ ಉಳ್ಕೊಂಡಿರೋದು ಕುತೂಹಲ ಕೆರಳಿಸಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಖರ್ಗೆ ಜೊತೆ 2 ಗಂಟೆ ಕಾಲ ಚರ್ಚೆ ನಡೆಸಿದ್ದಾರೆ. ವೇಣುಗೋಪಾಲ್ರನ್ನು ಭೇಟಿಯಾಗಿದ್ದಾರೆ. ಆದ್ರೆ ಇದು ಸಂಪ್ರದಾಯ ಅಷ್ಟೇ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಪೊಲಿಟಿಕಲಿ ಈಗ ನಮಗೆ ಹೆಡ್ ಕ್ವಾರ್ಟರ್ಸ್ ಅಲ್ವಾ, ನಮ್ಮ ರಾಷ್ಟ್ರೀಯ ನಾಯಕರುಗಳ ಜೊತೆ ನಾವು ಮಾತಾಡ್ತೇವೆ. ಬಂದಾಗೆಲ್ಲ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಹಾಗಾಗಿ ಚರ್ಚೆ ಮಾಡಿದ್ದೇವೆ. ಕಾಂಗ್ರೆಸ್ನಲ್ಲಿ ಮ್ಯೂಸಿಕಲ್ ಚೇರ್ ನಡೀತಿದೆ ಅಂತ ಅಶೋಕ್ ವ್ಯಂಗ್ಯ.
ನಮ್ಮಲ್ಲಿ ಅಂಥ ಮ್ಯೂಸಿಕಲ್ ಚೇರ್ ಇಲ್ಲ, ಸಚಿವ ತಂಗಡಗಿ ತಿರುಗೇಟು. ಕಾಂಗ್ರೆಸ್ನಲ್ಲಾಗ್ತಿರೋ ಬೆಳವಣಿಗೆಗಳು ಬಿಜೆಪಿಗೆ ಅಸ್ತ್ರವಾಗಿವೆ. ಸಿಎಂ ಬದಲಾವಣೆ ಚರ್ಚೆ ಟೀಕಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ನಲ್ಲಿ ಮ್ಯೂಸಿಕಲ್ ಚೇರ್ ನಡೀತಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಇದಕ್ಕೆ ಕೈ ನಾಯಕರು ಟಕ್ಕರ್ ಕೊಟ್ಟಿದ್ದಾರೆ. ಕುರ್ಚಿಗಳದ ಚೇರು, ಏನದು ಚೇರು, ಮ್ಯೂಸಿಕಲ್ ಚೇರ್ ನಡೀತಾ ಇದೆ, ಓಡಾಡ್ತಾ ಇದ್ದಾರೆ. ಇದಾದ್ಮೇಲೆ DK ಶಿವಕುಮಾರ, ಅದಾದ್ಮೇಲೆ ಪರಮೇಶ್ವರ, ಖರ್ಗೆ ಅವರು ಏಕಾಏಕಿ ಓಡ್ ಬಂದ್ಬಿಟ್ರು. ಖರ್ಗೆ ಅವರ, MB ಪಾಟೀಲ್ರ, ಜಾರಕಿಹೊಳಿ ಅವರ, ಜಮೀರ, KJ ಜಾರ್ಜ್ ಅವರ, ಏನ್ ಬಹಳ ಜನ ಓಡಾಡ್ತಾನೆ ಅವ್ರೆ. ಒಂಥರ ಮ್ಯೂಸಿಕಲ್ ಚೇರ್. 5 ವರ್ಷದಾಗ ಇವ್ರು ಮ್ಯೂಸಿಕಲ್ ಚೇರ್ ಹಾಕಿ 3 ಮಂದಿ ಬದಲಾವಣೆ ಆಗಿದೆ. ನಮ್ಮಲ್ಲಿ ಅಂತ ಮ್ಯೂಸಿಕಲ್ ಚೇರ್ ಇದೆ. ಈ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. 2 ತಿಂಗಳಲ್ಲಿ 5 ರಿಂದ 6 ಸಚಿವರಿಗೆ ಸಂಪುಟದಿಂದ ಕೊಕ್. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಮೀಟಿಂಗ್ನಲ್ಲಿ ಸಂಪುಟ ಪುನಾರಚನೆ ಬಗ್ಗೆಯೂ ಪ್ರಸ್ತಾಪವಾಗಿದೆ. ಸಂಪುಟದಿಂದ ಕೆಲ ಸಚಿವರನ್ನ ಕೈಬಿಡೋ ಬಗ್ಗೆ ಚರ್ಚೆಯಾಗಿದ್ದು, ಈ ಬಗ್ಗೆ ಚರ್ಚಿಸಲು ಮತ್ತೆ ದೆಹಲಿಗೆ ಬರೋದಾಗಿ ಸಿಎಂ ಹೇಳಿದ್ದಾರೆ. 2 ತಿಂಗಳ ಬಳಿಕ ಸಂಪುಟ ಪುನಾರಚನೆಯಾಗುವ ಸಾಧ್ಯತೆ ಇದ್ದು 5 ರಿಂದ 6 ಸಚಿವರನ್ನ ಸಂಪುಟದಿಂದ ಕೈಬಿಡೋ ಚಿಂತನೆ ಇದೆಯಂತೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಆಗೋ ಸಾಧ್ಯತೆ ಇದೆ. ಈ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹೈಕಮಾಂಡ್ ಸಿಎಂಗೆ ನಿಜಕ್ಕೂ ಅಭಯ ನೀಡ್ತಾ ಅಥವಾ ಬದಲಾವಣೆ ಮುನ್ಸೂಚನೆ ಕೊಡ್ತಾ ಅನ್ನೋದು ಕಾಂಗ್ರೆಸ್ ಪಾಳೆಯದಲ್ಲಿ ಗುಸುಗುಸು ಚರ್ಚೆಗೆ ಗ್ರಾಸವಾಗಿದೆ. ದೆಹಲಿಯಿಂದ ಹರೀಶ್ ಜೊತೆ ಪ್ರಮೋದ್, TV9 ಬೆಂಗಳೂರು.